ಈಗ ಅತ್ಯಂತ ಮಾಧ್ಯಮ ಮಿತ್ರರೇ ಸಹೋದರರೇ, ಇದು ಅತ್ಯಂತ ನನ್ನ ಒಂದು ಸರ್ವಿಸ್ ಒಳಗೆ 25 ವರ್ಷದ ಇತಿಹಾಸದೊಳಗೆ ನನ್ನ ಸರ್ವಿಸದೊಳಗೆ ಈ ಸಮಸ್ಯೆ ಈ ರೀತಿ ಭೀಕರವಾಗಿದ್ದ ನಾನು ಎಂದೂ ನೋಡಿಲ್ಲ. ಯಾಕಂತಂದ್ರೆ ಸರ್ವರ್ ಹಿಂಗೈತಲ್ಲ, ಈಗ ಅಲ್ಲಿ ಕುಂತ 6 ಅಂತ ಸರ್ಕಾರ ಒಂದು ಅಲ್ಟಿಮೇಟಮ್ ಫಿಕ್ಸ್ ಮಾಡ್ಯಾರ. ಅವರು ಬೆಳಿಗ್ಗೆ 6ರಿಂದ ರಾತ್ರಿ 10ರವರೆಗೆ, ಬೆಳಿಗ್ಗೆ 6 ಅಲ್ಲ 5ವರೆಗೆ ಅಂಗಡಿಗಳನ್ನು ತೆಗೆದುಕೊಂಡು ಕುಂತರ ಒಂದು ಮನುಷ್ಯಂದು ಒಂದು ಕಾರ್ಡ್ ಆಗ್ತಾ ಇಲ್ಲ. ಈಗ ಏನಾಗ್ತಾ ಇದೆ, ನ್ಯಾಯಬೆಲೆ ಅಂಗಡಿಕಾರರ ಮೇಲೆ ಇದು ಕೆಲವೊಂದು ಆರೋಪಗಳು ಹಾಕ್ತಾ ಇದ್ದಾರೆ. ನೀವು ಬೇಕಂತಲೇ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಅವರಿಗೆ ಸರ್ವರ ಏನು ಸಮಸ್ಯೆ, ಏನು ತಾಂತ್ರಿಕ ತೊಂದರೆ ಅನ್ನೋದು ಗೊತ್ತಿರೋದಿಲ್ಲ. ಅವ್ರು ಆ ದಿವಸ ಕೆಲಸ ಬಿಟ್ಟು ಬಂದಿರ್ತಾರೆ. ಹೊಲಗಳಿಗೆ ಹೋಗೋದು ಶ್ರಮಜೀವಿಗಳು. ಯಾಕಂದ್ರೆ ಈ BPL ಕಾರ್ಡ್ದಾರರೆಲ್ಲ ಶ್ರಮಜೀವಿಗಳು, ಬಡವರು. ಇವರು ತಮ್ಮ ಕೂಲಿನಾಲಿ ಬಿಟ್ಟು ಅವತ್ತು ಬಂದ 5-10 ನಿಮಿಷದಾಗ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು, ಕಾಳು ಕಡಿಗಳನ್ನ ತೆಗೆದುಕೊಂಡು ಹೋಗ್ತಿದ್ರು. ಇವತ್ತೇನಾಗೈತಿ, ಅವರಿಗೆ 6 ಗಂಟೆ ರಾತ್ರಿ 10 ಗಂಟೆ ತನಕ ಕೊಂಡಿರ್ಬೇಕಾಗತ್ತೈತಿ. ಅಂದ್ರೆ ಬೆಳಗಿಂದ 6ರಿಂದ ಮತ್ತೆ ಊಟ ಮಾಡೋದು, ಮತ್ತೆ ಅಂಗಡಿಗೆ ಬಂದ್ಕೊಂಡ್ರು, ಮತ್ತೆ ಹೋಗೋದು, ಮತ್ತೆ 10 ತನಕ ಕೊಂಡ್ರು. ಆದ್ರೂ ಆ ದಿವಸ ಆಗ್ತಾ ಇಲ್ಲ ಅವ್ರು. ಮತ್ತು ಇದರಿಂದ ಏನಾಗತ್ತೈತಿ, ಅವರ ದಿನಗೂಲಿನೂ ತಪ್ತಾ ಇದೆ. ಅವರ ಒಂದು ಈಗ ಏನು ಪಡಿತರ ವಯಾಗ ಕಾಳು ಕಡಿ ಏನು ಅಕ್ಕಿ ವಯಾಗ ಬರ್ತಾ ಇದಾರ, ಅವತ್ತಿನ ತೊಂದರೆನೂ ಆಗ್ತಾ ಇದೆ. ಅವ್ರಿಗೆ 2 ಕಡೆಯಿಂದ ಹೊಡೆತ ಬೀಳ್ತಾ ಇದೆ. ಮತ್ತು ನಮಗೆ ಈಗ 30 ತಾರೀಕು ಒಳಗೆ ನಾವು ಮುಗಿಸ್ಬೇಕು. ಮತ್ತು ನಮಗೆ ಏನು ಮಾಡ್ತಾರೆ, ಈ ಮೇಲಾಧಿಕಾರಿಗಳು ಬೆಂಗಳೂರದಲ್ಲಿರ್ತಕ್ಕಂಥ ಆಯುಕ್ತರು ಏನು ಇವರು ಅತ್ಯಂತ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಅವರು ಇದನ್ನು ಏನೂ ಮಾಡ್ತಾ ಇಲ್ಲ. ಬೆಳಗಾವಿಯಲ್ಲಿ ವಿಶೇಷವಾಗಿ ನಾವು ಹೇಳ್ಬೇಕಂತಂದ್ರೆ ಈ ಸಮಸ್ಯೆ ಕರ್ನಾಟಕದೈತಿ. ಬೆಳಗಾವಿ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ಕೆಲವು ತಾಲೂಕುಗಳಲ್ಲಿ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ಏನಂತಂದ್ರೆ ಇನ್ನೂ ಕೆಲವೊಂದು ಅಂಗಡಿಗಳಿಗೆ ಮಾಲ ಕಳಿಸಿಲ್ಲ. ಈ ಸಾಗಟು ಮಾರಾಟ ಮಳಿಗೆಯಿಂದ ಅಂಗಡಿಗಳಿಗೆ ಮಾಲ ಕಳಿಸಿಲ್ಲ. ಇನ್ನು ಉಳಿದತ್ತೆ 5 ದಿವಸದಾಗ. ಈಗ 1100-1200 ಕಾರ್ಡ್ಗಳು ಇರ್ತಾವ. ಈ ಹೆಂಗೆ ಹಂಚಿಕೆ ಮಾಡೋದು? ಸರ್ವರ್ ನೀವು ಸರಾಗವಾಗಿ ಕೊಟ್ರೆ 5 ಗಂಟೆ ಅಲ್ಲ, ರಾತ್ರಿ 12 ಗಂಟೆ ತನಕ ಕೊಡ್ತೇವೆ ನಾವು. ಸರ್ವರ್ ಕೊಡ್ರಿ. ನೀವು ಈ ಲೇಬರ್ ಕಾಯ್ದೆ ಆಕ್ಟನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. 8 ತಾಸು ಮನುಷ್ಯ ದುಡಿಬೇಕು, ನಾವು ಮನುಷ್ಯನಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಮಷಿನ್ಗಿಂತ ಆ ಕಡೆ ಹೋಗಿ ದುಡಿತೇವೆ. ನಾವು 16ರಲ್ಲಿ 24 ತಾಸು ಬರೇ 1 ತಾಸು ಬಿಟ್ಟರು ದುಡಿತೇವೆ. ಸರಾಗವಾಗಿ ಸರ್ವರ್ ಕೊಟ್ರೆ ನಾವು ದುಡಿತೇವೆ. ಸರ್ವರ್ ತೊಂದರೆ ಇಷ್ಟು ಭೀಕರ ಐತಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ. ನನಗೇನು ಅನಿಸ್ತಾ ಇದೆ ಅಂತಂದ್ರೆ, ಬಡವರಿಗೆ ತಿಂಗಳ ಕಾಳು ಮುಟ್ತೈತೋ ಇಲ್ಲೋ. ಸರ್, ಜಿಲ್ಲೆಯಲ್ಲಿ ಎಷ್ಟು ಅಂಗಡಿಗಳದಾವ ಸರ್? 1736 ಅಂಗಡಿ. ಮತ್ತೆ ಇವರು ಪಡಿತರ ಚೀಟಿದಾರ್ರಿ? ಪಡಿತರ ಚೀಟಿದವ್ರು 1 ಲಕ್ಷ 2 ಲಕ್ಷ ಸರಾಸರಿ 2 ಲಕ್ಷ. ಇನ್ನೂ KYC ಪೂರ್ಣ ಆಗಿಲ್ಲ. ಆದ್ರೆ ಬೆಳಗಾವಿ ಒಳಗೆ ಇಡೀ ರಾಜ್ಯದೊಳಗೆ ಬೆಳಗಾವಿ ಮುಂಚೂಣಿಯಲ್ಲಿ ಐತಿ. ನಮಗೇನು ಮಾಡಿದ್ರಿ ಇವರು, ಬೆಳಗಾವಿ DD ಅವರು ಎಲ್ಲ ಅಂಗಡಿಕಾರರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟ, ನೀವು ಮೊದಲು ಅದನ್ನು ಪ್ರಯಾರಿಟಿ ಆದ್ಯತೆ ಮೇಲೆ ಮಾಡ್ರಿ ಅಂತ ಅಂದದಕ್ಕೆ ನಾವೆಲ್ಲ ಶ್ರಮ ಹಾಕಿದ್ವಿ. DD ಅವರ ಶ್ರಮ ಅದು ಒಂದು ವರ್ಕೌಟ್ ಆಗೈತಿ. ನಮ್ಮದು ಇಡೀ ರಾಜ್ಯದೊಳಗೆ ಸ್ವಲ್ಪ ನಮ್ಮದೈತಿ. ಇಡೀ ಕರ್ನಾಟಕದಾಗ ಪಕ್ಕ ಧಾರವಾಡ ಅಲ್ಲಿ ಅದು ಬೆರಳೆಣಿಕೆ ಎಷ್ಟೈತಿ, 0 ಸಂಖ್ಯೆ ಒಳಗೈತಿ.